ಪರೀಕ್ಷೆ ಮುಗಿದ ಮೇಲೆ ಉತ್ತರ ಹುಡುಕೋದನ್ನ ನಿಲ್ಲಿಸಿ ವಿದ್ಯಾರ್ಥಿಗಳೇ. ಈ ಮಾತು ಯಾಕೆ ಹೇಳ್ತಾ ಇದ್ದೀನ ಗೊತ್ತಾ ವಿದ್ಯಾರ್ಥಿಗಳೇ? ನೀವು ಮಾಡುವಂಥ ಒಂದು ದೊಡ್ಡ ತಪ್ಪೇನಪ್ಪ ಅಂದ್ರೆ, ಎಕ್ಸಾಮ್ ಹಾಲಿನಿಂದ ಹೊರಗೆ ಬಂದ ತಕ್ಷಣ ಎಲ್ಲರೂ ತಮ್ಮ ಗೆಳತಿಯರ ಜೊತೆ ಕುಳಿತುಕೊಂಡು ಏನು ಮಾಡ್ತೀರಿ, ಆ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡ್ತೀರಿ. ಇದು ದೊಡ್ಡ ತಪ್ಪು, ಇದು ಮೂರ್ಖತನ ರೀ. ಯಾಕಪ್ಪ ಅಂದ್ರೆ 3 ಅಂಶಗಳನ್ನು ಹೇಳ್ತೀನಿ, ನೆನಪಿಡ್ರಿ. ಒಂದನೇದು, ನೀವು ಬದಲಾಯಿಸಲು ಸಾಧ್ಯವಿಲ್ಲ. ನೀವು ಬರೆದಿರುವಂಥ ಉತ್ತರ ತಪ್ಪದ ಅಂತ ಗೊತ್ತಾಯ್ತಂದ್ರೆ ಅದನ್ನು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಅದೇನ್ರಿ? ಸಾಧ್ಯವಿಲ್ಲ. ಎರಡನೇದ್ರಿ, ನೆಮ್ಮದಿ ಹಾಡ್ರಿ. ನಾನು ಬರೆದಿರುವಂತಹ ಉತ್ತರ ತಪ್ಪಿದೆ ಅಂತ ಗೊತ್ತಾಯ್ತಂದ್ರ ಇಡೀ ದಿವಸ ಇಡೀ ರಾತ್ರಿ ನಮ್ಮ ನೆಮ್ಮದಿ ಹಾಳಾಗ್ತಾರೆ. ಆ ನೆಮ್ಮದಿ ಹಾಳಾಯ್ತಂದ್ರ ಮುಂದಿನ ಪರೀಕ್ಷೆಯ ಕಡೆಗೆ ಗಮನ ಕೊಡ್ಲಿಕ್ಕೆ ಸಾಧ್ಯವಿಲ್ರಿ. 3ನೇ ಅಂಶ ಏನಪ್ಪಾ ಅಂದ್ರ, ಆಗುವಂತ ನೋವ್ರಿ. ನಾನು ಉತ್ತರ ತಪ್ಪು ಬರ್ದೀನಿ ಅಂತ ಗೊತ್ತಾಯ್ತಂದ್ರ ಆಗುವಂತ ನೋವು, ಅದನ್ನು ಮರಿಬೇಕಾದ್ರ ಬಹಳ ಸಮಯ ಹತ್ತಾರಿ. ಅದರಿಂದ ಏನಾಗ್ತಾ ಅಂದ್ರೆ ಮುಂದಿನ ಪರೀಕ್ಷೆಯ ಕಡೆಗೆ, ಮುಂದಿನ ವಿಷಯದ ಕಡೆಗೆ ಗಮನ ಕೊಡೋದು ಸಾಧ್ಯವಿಲ್ರಿ. ಅದಕ್ಕೆ ಒಂದು ಉತ್ತರ ತಪ್ಪಾಗಿದೆ ಅಂತ ಜೀವನ ಸೋತಿದೆ ಅಂತ ಅಲ್ಲ ವಿದ್ಯಾರ್ಥಿಗಳೇ. ಬರ್ದಿದ್ದನ್ನು ಅಲ್ಲೇ ಬಿಟ್ಟು ಬಿಡ್ರಿ, ಮುಂದಿನ ಪರೀಕ್ಷೆಗೆ ತಯಾರಿ ನಡೆಸಿ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗುತ್ತೆ. ಬೆಸ್ಟ್ ಆಫ್ ಲಕ್ ವಿದ್ಯಾರ್ಥಿಗಳೇ.